ಬಹು ನಿರೀಕ್ಷಿತ ಐತಿಹಾಸಿಕ ಎತ್ತಿನಹೊಳೆ ಯೋಜನೆ ಉದ್ಘಾಟನೆ ಆಗಿದೆ. ಮಹತ್ವಾಕಾಂಕ್ಷಿ ಯೋಜನೆಗೆ ಸಿಎಂ ಮತ್ತು ಡಿಸಿಎಂ ಚಾಲನೆ ಕೊಟ್ಟಿದ್ದಾರೆ. ಬರದ ನಾಡಿಗೆ ನೀರುಣಿಸುವಂತಹ ಯೋಜನೆಗೆ ಚಾಲನೆ ಸಿಕ್ಕಾಗಿದೆ. ದಶಕದ ನಂತರದಲ್ಲಿ ಬಹಳಷ್ಟು ಮಹತ್ವಾಕಾಂಕ್ಷಿಯ ಯೋಜನೆ ಸಿಎಂ ಮತ್ತು ಡಿಸಿಎಂ ಚಾಲನೆ ಕೊಟ್ಟಿದ್ದಾರೆ. ಉದ್ಘಾಟನೆಗೊಂಡಿದೆ ಈ ಯೋಜನೆ. ಈಗ ವಾರದ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದು ಪ್ರಾಯೋಗಿಕವಾಗಿ ಚಾಲನೆ ನೀಡಲಾಗಿತ್ತು. ಈಗ ಅಧಿಕೃತವಾದಂತಹ ಚಾಲನೆ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು. ಮೊದಲ ಹಂತದ ಯೋಜನೆಯ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿ ಬಳಿ ಈ ಪ್ರಮುಖ ಯೋಜನೆಗೆ ಚಾಲನೆ ಸಿಕ್ಕಾಗಿದೆ. ಶುಭ ಲಗ್ನದಲ್ಲಿ ಚಾಲನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಜೊತೆಗೆ ಡಿಸಿಎಂ, ಅನೇಕ ಸಚಿವರು, ಆ ಭಾಗದ ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಟೇಪ್ ಕಟ್ಟು ಮಾಡುವ ಮೂಲಕವಾಗಿ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ. ಮೊದಲ ಹಂತದ ಯೋಜನೆಯ ಕಾಮಗಾರಿ 23.251 ಕೋಟಿ ವೆಚ್ಚದ ಯೋಜನೆಗೆ ಚಾಲನೆ ಸಿಕ್ಕಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಹಾಸನ ಮತ್ತು ಚಿಕ್ಕಮಗಳೂರು 7 ಜಿಲ್ಲೆಗಳಿಗೆ ನೀರು ಹರಿಸುವಂತಹ ಮಹತ್ವಾಕಾಂಕ್ಷಿ ಯೋಜನೆ. ಈ 7 ಜಿಲ್ಲೆಗಳಿಗೆ 24.01 ಟಿಎಂಸಿ ಕುಡಿಯುವಂತಹ ನೀರು ಪೂರೈಕೆ ಆಗುತ್ತೆ. ಈ ಮಹತ್ವಾಕಾಂಕ್ಷಿಯ ಯೋಜನೆಯ ಮೂಲಕವಾಗಿ ಈಗ ಎತ್ತಿನಹೊಳೆ ಯೋಜನೆಯ 1ನೇ ಹಂತದ ಕಾಮಗಾರಿ ಉದ್ಘಾಟನೆ ಆಗಿದೆ. ಆ ಉದ್ಘಾಟನೆಯ ದೃಶ್ಯಾವಳಿಗಳಿದೆ ನೋಡಿ. ಈ ಯೋಜನೆ ಹಿಂದೆ 68 ಜನ ಎಂಜಿನಿಯರ್ಗಳ ನಿರಂತರ ಶ್ರಮ ಇದೆ. 2011ರಲ್ಲಿ ಯೋಜನೆಯನ್ನ ರೂಪಿಸಲಾಗಿತ್ತು. 2014ರಲ್ಲಿ ಅಂದ್ರೆ ಆಗ್ಲೂ ಕೂಡ ಸಿಎಂ ಆಗಿ ಸಿದ್ದರಾಮಯ್ಯ ಇದ್ರು. ರಾಜ್ಯದ ಸಿಎಂ ಆಗಿದ್ರು ಸಿದ್ದರಾಮಯ್ಯ. ಆಗ ಶಂಕುಸ್ಥಾಪನೆಯನ್ನ ನೆರವೇರಿಸಿ ಈಗ 2024 ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರೇ ಮೊದಲ ಹಂತದ ಕಾಮಗಾರಿಗೆ ಈಗ ಉದ್ಘಾಟನೆಯನ್ನ ನೀಡಿದ್ದಾರೆ. ಯೋಜನೆ ಉದ್ಘಾಟನೆಯಾಗಿದೆ ಅಧಿಕೃತವಾಗಿ. $23,252 ಕೋಟಿ ವೆಚ್ಚದ ಮಹತ್ವಾಕಾಂಕ್ಷೆಯ ಯೋಜನೆ ಇದೆ. ಸರ್ಕಾರದ ಯೋಜನೆ ಕೊನೆಗೂ ಉದ್ಘಾಟನೆಯಾಗಿದೆ. 7 ಜಿಲ್ಲೆಗಳಿಗೆ, ಅದರಲ್ಲೂ ಕೂಡ ಬರದ ನಾಡಿಗೆ ನೀರುಣಿಸುವಂತಹ ಯೋಜನೆ. 7 ಜಿಲ್ಲೆಗಳು ಬಯಲು ಸೀಮೆಯಲ್ಲಿ ಬರುವಂತಹ ಜಿಲ್ಲೆಗಳು. 7 ಜಿಲ್ಲೆಗಳಲ್ಲಿ ಬಹುತೇಕವಾಗಿ ಕುಡಿಯೋ ನೀರಿನ ಸಮಸ್ಯೆ ಇತ್ಯರ್ಥ ಆಗುತ್ತೆ. ಮೊದಲ ಹಂತದ ಯೋಜನೆಯ ಕಾಮಗಾರಿಗೆ ಚಾಲನೆ ಸಿಕ್ಕಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಟೇಪ್ ಕಟ್ ಮಾಡುವ ಮೂಲಕವಾಗಿ, ರಿಬ್ಬನ್ ಕಟ್ ಮಾಡುವ ಮೂಲಕವಾಗಿ ಚಾಲನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವಾರದ ಹಿಂದೆ ಪ್ರಾಯೋಗಿಕವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ಕೊಟ್ಟಿದ್ರು. ಬಟನ್ ಒತ್ತುವ ಮೂಲಕವಾಗಿ ವಾರದ ಹಿಂದೆ ವಿಸಿಟ್ ಕೊಟ್ಟಿದ್ರು ಡಿಸಿಎಂ. ನಿನ್ನೆ ರಾತ್ರಿಯಿಂದ ನಿರಂತರವಾಗಿ ಹೋಮ ಹವನ ಎಲ್ಲ ನಡೀತಾ ಇತ್ತು. ಅಲ್ಲಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿತ್ತು. ಈ ಪೂಜೆಯ ಕೈಂಕರ್ಯಗಳಲ್ಲಿ ಎತ್ತಿನಹೊಳೆ ಲೋಕಾರ್ಪಣೆ ಆಗಿದೆ. ಎರಡು 2011ರಲ್ಲಿ ಈ ಯೋಜನೆಯನ್ನ ರೂಪಿಸಲಾಗಿತ್ತು. 2011ರಲ್ಲಿ ಪ್ರಾಜೆಕ್ಟ್ ರೆಡಿ ಆಗಿತ್ತು. ದಶಕಗಳ ನಂತರದಲ್ಲಿ ಈಗ ಮೊದಲ ಹಂತದ ಕಾಮಗಾರಿಗೆ ಚಾಲನೆ ಸಿಕ್ಕಾಗಿದೆ. 2011ರಲ್ಲಿ ಯೋಜನೆ ರೂಪ ಆದರೆ 2014ರಲ್ಲಿ ಶಂಕುಸ್ಥಾಪನೆಯನ್ನ ಸಿದ್ದರಾಮಯ್ಯನವರೇ ನೆರವೇರಿಸಿದ್ರು. ಆಗ 2014ರಲ್ಲಿ ಸಿಎಂ ಆಗಿದ್ರು ಸಿದ್ದರಾಮಯ್ಯ. ಈಗ ಮತ್ತೆ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಚಾಲನೆ ಕೊಟ್ಟಿದ್ದಾರೆ ಮೊದಲ ಹಂತದ ಕಾಮಗಾರಿ. ಯೋಜನೆಯ ಒಟ್ಟು ವೆಚ್ಚ 23,252 ಕೋಟಿ ರೂಪಾಯಿ. ಯೋಜನೆಯ ಮೊದಲ ಹಂತದ ಚಾಲನೆ ಸಿಕ್ಕಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿ ಬಳಿ ಯೋಜನೆಗೆ ಚಾಲನೆ ಸಿಕ್ಕಾಗಿದೆ. ಶುಭ ಲಗ್ನದಲ್ಲಿ ಚಾಲನೆ ಕೊಟ್ಟರು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇದ್ರು. ಜೊತೆಗೆ ಅನೇಕ ಸಚಿವರು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಪ್ರಮುಖವಾಗಿ
ಡಿಸಿಎಂ ಡಿಕೆ ಶಿವಕುಮಾರ್ ಜಲಸಂಪನ್ಮೂಲ ಸಚಿವರು ಕೂಡ ಅವರದ್ದೇ ಇಲಾಖೆಗೆ ಸಂಬಂಧಪಟ್ಟಂತಹ ಖಾತೆಗೆ ಸಂಬಂಧಪಟ್ಟಂತಹ ಯೋಜನೆ, ಬಹು ನಿರೀಕ್ಷಿತ ಯೋಜನೆ ಇದು. ದಶಕದ ಬಳಿಕ ಎತ್ತಿನಹೊಳೆ ಯೋಜನೆಗೆ ಚಾಲನೆ ಸಿಕ್ಕು ಈ ಯೋಜನೆ ಈಗ ಸಾಕಾರಗೊಳ್ತಾ ಇದೆ. ಎರಡು 2027ಕ್ಕೆ ಡೆಡ್ಲೈನ್ ನೀಡಲಾಗಿದೆ. ಅಂದ್ರೆ ಅಲ್ಲಿಗೆ ಈ ಯೋಜನೆ ಪರಿಪೂರ್ಣ ಆಗುತ್ತಂತೆ. ನಿರಂತರವಾದಂತಹ ಕಾಮಗಾರಿ ನಡೆಯುತ್ತೆ ಹಂತ ಹಂತವಾಗಿ. ಈಗ ಮೊದಲ ಹಂತದಲ್ಲಿ ಕಾಮಗಾರಿಗೆ ಚಾಲನೆಯನ್ನ ನೀಡಲಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಚಾಲನೆ ಕೊಟ್ಟಿದ್ದಾರೆ. ಈ ಯೋಜನೆಯ ಮೈಲುಗಲ್ಲನ್ನು ನೋಡ್ತಾ ಹೋದ್ರೆ 2010ರಲ್ಲಿ ರಾಜ್ಯ ಸರ್ಕಾರದ ಮುಂದೆ ಎತ್ತಿನಹೊಳೆ ಯೋಜನೆ ಪ್ರಸ್ತಾವನೆ ಬರುತ್ತೆ ರಾಜ್ಯ ಸರ್ಕಾರದ ಮುಂದೆ. ಅದಾದ್ಮೇಲೆ 2012 ಎತ್ತಿನಹೊಳೆಗೆ 8,323 ಕೋಟಿ ರೂಪಾಯಿ ಅನುಮೋದನೆ ಆಗಿದೆ. 2014ರಲ್ಲಿ 12,912 ಕೋಟಿ ರೂಪಾಯಿ ಪರಿಷ್ಕರಣೆ ಮಾಡಲಾಗುತ್ತೆ. 2014ರಲ್ಲಿನೇ ಆಗ ಸಿಎಂ ಆಗಿದ್ದಂತ ಸಿದ್ದರಾಮಯ್ಯನವರು ಶಂಕುಸ್ಥಾಪನೆ ಮಾಡ್ತಾರೆ ಯೋಜನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.